ರೈಟ್, ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಶಿರೂರಿನಲ್ಲಾದ ಗುಡ್ಡ ದುರಂತದಿಂದ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ರಿ, ಅಲ್ಲಿಂದ ಮಾಹಿತಿಯನ್ನ ನೀಡ್ತಾ ಇದ್ರಿ. ಅದಕ್ಕಿಂತ ದೊಡ್ಡ ಪ್ರಮಾಣದ ದುರಂತ ಇವತ್ತು ವಯನಾಡಿನಲ್ಲಿ ಸಂಭವಿಸಿರೋದು. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ನಾಗೇಂದ್ರ ಬಾಬು? ಸ್ಮಿತಾ, ನೋಡಿ, ಈಗ ಸಿಕ್ಕಿರುವಂಥ ಅಪ್ಡೇಟ್ ಪ್ರಕಾರ 67 ಜನ ಮೃತಪಟ್ಟಿದ್ದಾರೆ. ಜೊತೆಗೆ 72 ಜನ ಸೀರಿಯಸ್ ಇಂಜೂರ್ಡ್ ಆಗಿ ಅವರು ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತದೆ. ಸ್ಮಿತಾ, ನೋಡಿ, ಯಾರು ಕೂಡ ಊಹೆ ಮಾಡಲಿಲ್ಲ ಕೇರಳದಲ್ಲಿ ಮತ್ತೊಮ್ಮೆ ಇಂಥ ಒಂದು ದುರಂತ ಸಂಭವಿಸುತ್ತೆ ಅಂತೇಳಿ. ಈ ಹಿಂದೆ ದೊಡ್ಡ ದುರಂತ ಆಗಿತ್ತು, ಅನೇಕ ಡ್ಯಾಮ್ಗಳು ಕೊಚ್ಚಿಕೊಂಡು ಹೋಗುವಂಥ ಸಿಚುಯೇಷನ್ ಕೂಡ ಕೇರಳದಲ್ಲಿ ನಿರ್ಮಾಣ ಆಗಿತ್ತು. ಆದ್ರೆ ಈಗ ಕೇರಳದ ವಯನಾಡಲ್ಲಾಗಿರುವಂತ 3 ಕಡೆ ಭೂಕುಸಿತ ಆಗಿದೆಯಲ್ಲ, ಇದು ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂತ ಒಂದು ದೊಡ್ಡ ದುರಂತ ಈಗ ಆಲ್ರೆಡಿ ಆ ಒಂದು ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಜೊತೆಗೆ ಅಲ್ಲಿಗೆ ಬೇಕಾಗಿರುವಂತ ಶೋಧ ಕಾರ್ಯಾಚರಣೆಗೆ ಮಾಡುವಂತ ಎಲ್ಲಾ ರಕ್ಷಣಾ ಸಿಬ್ಬಂದಿಗಳು ಕೂಡ ಈಗ ಸ್ಥಳಕ್ಕೆ ದೌಡಾಯಿಸುವಂತ ಕೆಲಸಗಳಾಗ್ತಾ ಇದೆ. ಸ್ಥಳೀಯವಾಗಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡು ಅಲ್ಲಿ ಆ ಒಂದು ಗುಡ್ಡ ಕುಸಿತದ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತವರನ್ನ ಅನೇಕ ಜನರನ್ನ ಈಗ ರಕ್ಷಣೆ ಮಾಡುವಂತ ಕಾರ್ಯಾಚರಣೆ ಮುಂದುವರಿತಾ ಇದೆ. ನೋಡಿ, NDRF ಹಾಗೆ SDRF ಜೊತೆಗೆ ಕೇರಳದ ಒಂದು ರಕ್ಷಣಾ ಪಡೆ ಏನಿದೆ ಅದೆಲ್ಲವೂ ಕೂಡ ಈಗ ಆಲ್ರೆಡಿ ಅಲ್ಲೇ ಬೀಡು ಬಿಟ್ಟಿದ್ದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮುಂದಾಗಿದೆ. ಅಷ್ಟೇ ಅಲ್ಲದೆ ತಮಿಳುನಾಡಿನಿಂದಲೂ ಕೂಡ ಒಂದು ಸ್ಪೆಷಲ್ ರೆಸ್ಕ್ಯೂ ಟೀಮ್ ಅನ್ನ ಕೂಡ ಕಳಿಸಿಕೊಡಲಾಗಿದೆ. ಆರ್ಮಿ ಟೀಮ್ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ರೀಚ್ ಆಗುತ್ತೆ ಎನ್ನುವ ಮಾಹಿತಿ ಕೂಡ ಇದ್ದು, ಅದೇ ರೀತಿಯಾಗಿ ರಾಜನಾಥ್ ಸಿಂಗ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಮಿಗೂ ಕೂಡ ನೇರವಾಗಿ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಮ್ಮ ಪಡೆ ಅಲ್ಲಿಗೆ ಹೋಗಿ ಅಲ್ಲಿನ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಬೇಕು ಅಂತೇಳಿ. ಸ್ಮಿತಾ, ನೋಡಿ, ಇವತ್ತು ಬೆಳಗ್ಗೆ 4 ಗಂಟೆ ಸುಮಾರಿಗೆ ಅಲ್ಲಿನ ಸ್ಥಳೀಯರು ತಿಳಿಸಿರುವಂತಹ ಮಾಹಿತಿ ಪ್ರಕಾರ, ಜೊತೆಗೆ ಸ್ಥಳೀಯ ಮಾಧ್ಯಮಗಳ ವರದಿಯ ಪ್ರಕಾರ ದೊಡ್ಡದಾದಂಥ ಶಬ್ದ ಕೇಳಿ ಬರುತ್ತೆ. ಆ ಶಬ್ದ ಕೇಳಿ ಬಂದಂಥ ಕೆಲವೇ ಕ್ಷಣಗಳಲ್ಲಿ ಇಡೀ ಊರಿಗೂರೇ ಕೊಚ್ಚಿಕೊಂಡು ಹೋಗಿದೆ. ಆ ಒಂದು ವಯನಾಡಲ್ಲಿರುವಂತಹ ಒಂದು ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಸುಮಾರು 400 ಕುಟುಂಬಗಳು ವಾಸ ಮಾಡ್ತಾ ಇದೆ. 400 ಕುಟುಂಬಗಳು ಈಗ ಅಲ್ಲಿ ಇತ್ತ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದ್ರೆ ಅಲ್ಲಿನ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರೆ ಇಂಥ ಒಂದು ಪ್ರಶ್ನೆಯನ್ನ ಉದ್ಭವಿಸುವಂತೆ ಮಾಡ್ತಾ ಇದೆ. ಯಾಕಂದ್ರೆ ಇಡೀ ಗ್ರಾಮವೇ ಕೊಚ್ಚಿಕೊಂಡು ಹೋಗಿದೆ. ಕೇವಲ ಒಂದು ಬಾರಿ ಒಂದೇ ಜಾಗದಲ್ಲಿ ಗುಡ್ಡ ಕುಸಿತ ಆಗಿರೋದಲ್ಲ, 2 ಬಾರಿ ಒಂದೇ ಜಾಗದಲ್ಲಿ ಗುಡ್ಡ ಕುಸಿತ ಆಗಿದ್ದು ಇದು ದುರಂತಕ್ಕೆ ಒಂದು ಜಾಸ್ತಿ ಪರಿಣಾಮವನ್ನು ಬೀರಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. 67 ಮಂದಿ ಇಲ್ಲಿಯವರೆಗೂ ಕೂಡ ಮೃತಪಟ್ಟಿದ್ದಾರೆ ಎನ್ನುವ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ನೋಡಿ, 200 ಜನ ಆರ್ಮಿ ತಂಡವನ್ನು ಕೂಡ ಅಲ್ಲಿಗೆ ಕಣ್ಣೂರಿಗೆ ಕಳಿಸಿಕೊಡುವಂಥ ಕೆಲಸಗಳಾಗ್ತಾ ಇದೆ. ನೋಡಿ, 122 T8 ಬೆಟಾಲಿಯನ್ ಕೋಯಿಕೋಡ್ನಿಂದ ಆಲ್ರೆಡಿ ಒಂದು ಆನ್ ಸ್ಪಾಟ್ಗೆ ರೀಚ್ ಆಗುವಂಥ ಕೆಲಸಗಳಾಗ್ತಾ ಇದೆ. ಜೊತೆಗೆ 30 ಜನ ವಿಶೇಷ ಸ್ವಿಮ್ಮರ್ಗಳೇನು ಬರ್ತಾರೆ, ಸ್ಪೆಷಲಿಸ್ಟ್ ಸ್ವಿಮ್ಮಿಂಗ್ ಅಂದರೆ ನೇವಿಯಲ್ಲಿರುವಂಥ ಭಾರತದ ನೌಕಾದಳದಲ್ಲಿರುವಂಥ ವಿಶೇಷ ಮುಳುಗು ತಜ್ಞರೇನಿದ್ದಾರೆ 30 ಜನರ ತಂಡವನ್ನು ಈಗ ಆ ಒಂದು ಜಾಗಕ್ಕೆ ಕಳಿಸಿಕೊಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಜೊತೆಗೆ ಸೂಲೂರಿನಿಂದ 2 ಹೆಲಿಕಾಪ್ಟರ್ಗಳನ್ನು ಕೂಡ ಈಗ ಅಲ್ಲಿಗೆ ಅಂದರೆ ಏರ್ಫೋರ್ಸ್ಗೆ ಸಂಬಂಧಪಟ್ಟಂಥ 2 ಹೆಲಿಕಾಪ್ಟರ್ಗಳನ್ನು ಕೂಡ ಕಳಿಸಿಕೊಡಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ನೋಡಿ, ಇಲ್ಲಿಯವರೆಗೂ ಕೂಡ ನೋಡಿ ಅಲ್ಲಿ ಮಳೆ ನಿರಂತರವಾಗಿ ಆಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಸುಮಾರು 400 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಈಗ ಕಳೆದ 1 ಗಂಟೆಯಲ್ಲಿ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ 300 ಮಿಲಿಮೀಟರ್ನಷ್ಟು ಮಳೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಮಳೆ ಏನಾಗ್ತಾ ಇದೆ, ಈ ಮಳೆ ಅಲ್ಲಿನ ರಕ್ಷಣಾ ಕಾರ್ಯಾಚರಣೆಗಳಿಗೆ ರಕ್ಷಣೆಯನ್ನು ಮಾಡೋದು ಕೂಡ ಒಂದಷ್ಟು ಅಡ್ಡಿ ಆಗ್ತಾ ಇದೆ. ಅಷ್ಟು ಸುಲಭವಾಗಿ ಎಲ್ಲರೂ ಕೂಡ ಅಲ್ಲಿ ಅಂದುಕೊಂಡಂತೆ ರಕ್ಷಣಾ ಕಾರ್ಯಾಚರಣೆ ಸುಲಭವಾಗ್ತಾ ಇಲ್ಲ. ಯಾಕೆಂತಂದರೆ ಒಬ್ಬ ವ್ಯಕ್ತಿಯಲ್ಲಿ ತಗಲಾಕೊಂಡಿರ್ತಾನೆ, ಆತನನ್ನು ರೆಸ್ಕ್ಯೂ ಮಾಡೋದಕ್ಕೆ ಸುಮಾರು ಅರ್ಧ ಗಂಟೆ ಕಾಲಾವಕಾಶವನ್ನು ತೆಗೆದುಕೊಳ್ತಾರೆ. ಕೇವಲ ಒಬ್ಬಿಬ್ಬರು ಹೋಗಿ ಆತನನ್ನು ಕರೆದುಕೊಂಡು ಬರೋದಿಲ್ಲ, ಸುಮಾರು 30ರಿಂದ ಒಂದು ರಕ್ಷಣಾ ಪಡೆಯ ತಂಡ ತೆರಳಿ ಆತನ ಬಳಿ ಹೋಗಿ ಆ ಒಂದು ಗುಡ್ಡ ಕುಸಿತದ ಮಧ್ಯಭಾಗದಲ್ಲಿ ಸಿಲುಕಿಕೊಂಡಿದ್ದಂಥ ವ್ಯಕ್ತಿಯನ್ನು ರೆಸ್ಕ್ಯೂ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲಿಗೆ ಸ್ಟ್ರಕ್ಚರನ್ನು ತೊಗೊಂಡು ಹೋಗ್ತಾರೆ. ಸ್ಟ್ರಕ್ಚರನ್ನು ತೊಗೊಂಡೋಗಿ ಆ ಸ್ಟ್ರಕ್ಚರ್ನ ಮೂಲಕ ಆತನನ್ನು ಎತ್ತಿಕೊಂಡು ಬರುವಂಥ ಕೆಲಸಗಳಾಗ್ತಾ ಇದೆ. ಜೊತೆಗೆ ಈ ಮಳೆಯ ನೀರು ಏನು ಹರಿತಾ ಇದೆ, ಆ ಹರಿಯುವಂಥ ಭಾಗದಲ್ಲಿ ಈಗ ಪ್ರಮುಖವಾಗಿ ಗ್ರಾಮವೇ ಮುಳುಗಡೆ ಆಗಿದೆ. ಎಲ್ಲ ಗ್ರಾಮಸ್ಥರನ್ನು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಸ್ಮಿತಾ, ರಿಪಬ್ಲಿಕ್ ಕನ್ನಡ ಟೀಮ್ ಕೂಡ ಈಗ ಅದೇ ಕಡೆ ಆ ಒಂದು ಸ್ಪಾಟ್ಗೆ ಪ್ರಯಾಣ ಮಾಡುವಂಥ ಕೆಲಸವನ್ನು ಮಾಡಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾವು ಕೂಡ ಅಲ್ಲಿಗೆ ರೀಚ್ ಆಗ್ತೀವಿ. ಅಲ್ಲಿಂದ ರಿಪಬ್ಲಿಕ್ ಕನ್ನಡ ಕೂಡ ಒಂದು ಗ್ರೌಂಡ್ ರಿಪೋರ್ಟನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗುತ್ತೆ. ಸ್ಮಿತಾ.
ರೈಟ್ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಶಿರೂರ್ನಲ್ಲಾದ ಗುಡ್ಡ ದುರಂತದಿಂದ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ರಿ, ಅಲ್ಲಿಂದ ಮಾಹಿತಿಯನ್ನ ನೀಡ್ತಾ ಇದ್ರಿ. ಅದಕ್ಕಿಂತ ದೊಡ್ಡ ಪ್ರಮಾಣದ ದುರಂತ ಇವತ್ತು ವಯನಾಡ್ನಲ್ಲಿ ಸಂಭವಿಸಿರೋದು. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ನಾಗೇಂದ್ರ ಬಾಬು? ಸ್ಮಿತಾ ನೋಡಿ, ಈಗ ಸಿಕ್ಕಿರುವಂಥ ಅಪ್ಡೇಟ್ ಪ್ರಕಾರ 67 ಜನ ಮೃತಪಟ್ಟಿದ್ದಾರೆ, ಜೊತೆಗೆ 72 ಜನ ಸೀರಿಯಸ್ ಇಂಜೂರ್ಡ್ ಆಗಿ ಅವರು ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತದೆ. ಸ್ಮಿತಾ ನೋಡಿ, ಯಾರು ಕೂಡ ಊಹೆ ಮಾಡಲಿಲ್ಲ ಕೇರಳದಲ್ಲಿ ಮತ್ತೊಮ್ಮೆ ಇಂಥ ಒಂದು ದುರಂತ ಸಂಭವಿಸುತ್ತೆ ಅಂತೇಳಿ. ಈ ಹಿಂದೆ ದೊಡ್ಡ ದುರಂತ ಆಗಿತ್ತು, ಅನೇಕ ಡ್ಯಾಮ್ಗಳು ಕೊಚ್ಚಿಕೊಂಡು ಹೋಗುವಂಥ ಸಿಚುಯೇಷನ್ ಕೂಡ ಕೇರಳದಲ್ಲಿ ನಿರ್ಮಾಣ ಆಗಿತ್ತು. ಆದರೆ ಈಗ ಕೇರಳದ ವಯನಾಡಲ್ಲಾಗಿರುವಂಥ 3 ಕಡೆ ಭೂಕುಸಿತ ಆಗಿದೆಯಲ್ಲ, ಇದು ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂತ ಒಂದು ದೊಡ್ಡ ದುರಂತ ಈಗ ಆಲ್ರೆಡಿ ಆ ಒಂದು ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಜೊತೆಗೆ ಅಲ್ಲಿಗೆ ಬೇಕಾಗಿರುವಂಥ ಶೋಧ ಕಾರ್ಯಾಚರಣೆಗೆ ಮಾಡುವಂಥ ಎಲ್ಲ ರಕ್ಷಣಾ ಸಿಬ್ಬಂದಿಗಳು ಕೂಡ ಈಗ ಸ್ಥಳಕ್ಕೆ ದೌಡಾಯಿಸುವಂಥ ಕೆಲಸಗಳಾಗ್ತಾ ಇದೆ. ಸ್ಥಳೀಯವಾಗಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡು ಅಲ್ಲಿ ಆ ಒಂದು ಗುಡ್ಡ ಕುಸಿತದ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂಥವರನ್ನ ಅನೇಕ ಜನರನ್ನ ಈಗ ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ಮುಂದುವರಿತಾ ಇದೆ. ನೋಡಿ, NDRF ಹಾಗೆ SDRF ಜೊತೆಗೆ ಕೇರಳದ ಒಂದು ರಕ್ಷಣಾ ಪಡೆ ಏನಿದೆ ಅದೆಲ್ಲವೂ ಕೂಡ ಈಗ ಆಲ್ರೆಡಿ ಅಲ್ಲೇ ಬೀಡು ಬಿಟ್ಟಿದ್ದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮುಂದಾಗಿದೆ. ಅಷ್ಟೇ ಅಲ್ಲದೆ ತಮಿಳುನಾಡಿನಿಂದಲೂ ಕೂಡ ಒಂದು ಸ್ಪೆಷಲ್ ರೆಸ್ಕ್ಯೂ ಟೀಮನ್ನು ಕೂಡ ಕಳಿಸಿಕೊಡಲಾಗಿದೆ. ಆರ್ಮಿ ಟೀಮ್ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ರೀಚ್ ಆಗುತ್ತೆ ಎನ್ನುವ ಮಾಹಿತಿ ಕೂಡ ಇದ್ದು, ಅದೇ ರೀತಿಯಾಗಿ ರಾಜನಾಥ್ ಸಿಂಗ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಮಿಗೂ ಕೂಡ ನೇರವಾಗಿ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಮ್ಮ ಪಡೆ ಅಲ್ಲಿಗೆ ಹೋಗಿ ಅಲ್ಲಿನ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಬೇಕು ಅಂತೇಳಿ. ಸ್ಮಿತಾ ನೋಡಿ, ಇವತ್ತು ಬೆಳಗ್ಗೆ 4 ಗಂಟೆ ಸುಮಾರಿಗೆ ಅಲ್ಲಿನ ಸ್ಥಳೀಯರು ತಿಳಿಸಿರುವಂಥ ಮಾಹಿತಿ ಪ್ರಕಾರ, ಜೊತೆಗೆ ಸ್ಥಳೀಯ ಮಾಧ್ಯಮಗಳ ವರದಿಯ ಪ್ರಕಾರ ದೊಡ್ಡದಾದಂಥ ಶಬ್ದ ಕೇಳಿ ಬರುತ್ತೆ. ಆ ಶಬ್ದ ಕೇಳಿ ಬಂದಂಥ ಕೆಲವೇ ಕ್ಷಣಗಳಲ್ಲಿ ಇಡೀ ಊರಿಗೂರೇ ಕೊಚ್ಚಿಕೊಂಡು ಹೋಗಿದೆ. ಆ ಒಂದು ವಯನಾಡಲ್ಲಿರುವಂಥ ಒಂದು ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಸುಮಾರು 400 ಕುಟುಂಬಗಳು ವಾಸ ಮಾಡ್ತಾ ಇದೆ. 400 ಕುಟುಂಬಗಳು ಈಗ ಅಲ್ಲಿ ಇತ್ತ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕೆಂದರೆ ಅಲ್ಲಿನ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರೆ ಇಂಥ ಒಂದು ಪ್ರಶ್ನೆಯನ್ನು ಉದ್ಭವಿಸುವಂತೆ ಮಾಡ್ತಾ ಇದೆ. ಯಾಕೆಂದರೆ ಇಡೀ ಗ್ರಾಮವೇ ಕೊಚ್ಚಿಕೊಂಡು ಹೋಗಿದೆ. ಕೇವಲ ಒಂದು ಬಾರಿ ಒಂದೇ ಜಾಗದಲ್ಲಿ ಗುಡ್ಡ ಕುಸಿತ ಆಗಿರೋದಲ್ಲ, 2 ಬಾರಿ ಒಂದೇ ಜಾಗದಲ್ಲಿ ಗುಡ್ಡ ಕುಸಿತ ಆಗಿದ್ದು ಇದು ದುರಂತಕ್ಕೆ ಒಂದು ಜಾಸ್ತಿ ಪರಿಣಾಮವನ್ನು ಬೀರಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. 67 ಮಂದಿ ಇಲ್ಲಿಯವರೆಗೂ ಕೂಡ ಮೃತಪಟ್ಟಿದ್ದಾರೆ ಎನ್ನುವ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ನೋಡಿ, 200 ಜನ ಆರ್ಮಿ ತಂಡವನ್ನು ಕೂಡ ಅಲ್ಲಿಗೆ ಕಣ್ಣೂರಿಗೆ ಕಳಿಸಿಕೊಡುವಂಥ ಕೆಲಸಗಳಾಗ್ತಾ ಇದೆ. ನೋಡಿ, 122 T8 ಬೆಟಾಲಿಯನ್ ಕೋಯಿಕೋಡ್ನಿಂದ ಆಲ್ರೆಡಿ ಒಂದು ಆನ್ ಸ್ಪಾಟ್ಗೆ ರೀಚ್ ಆಗುವಂಥ ಕೆಲಸಗಳಾಗ್ತಾ ಇದೆ. ಜೊತೆಗೆ 30 ಜನ ವಿಶೇಷ ಸ್ವಿಮ್ಮರ್ಗಳೇನು ಬರ್ತಾರೆ, ಸ್ಪೆಷಲಿಸ್ಟ್ ಸ್ವಿಮ್ಮಿಂಗ್ ಅಂದರೆ ನೇವಿಯಲ್ಲಿರುವಂಥ ಭಾರತದ ನೌಕಾದಳದಲ್ಲಿರುವಂಥ ವಿಶೇಷ ಮುಳುಗು ತಜ್ಞರೇನಿದ್ದಾರೆ 30 ಜನರ ತಂಡವನ್ನು ಈಗ ಆ ಒಂದು ಜಾಗಕ್ಕೆ ಕಳಿಸಿಕೊಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಜೊತೆಗೆ ಸೂಲೂರಿನಿಂದ 2 ಹೆಲಿಕಾಪ್ಟರ್ಗಳನ್ನು ಕೂಡ ಈಗ ಅಲ್ಲಿಗೆ ಅಂದರೆ ಏರ್ಫೋರ್ಸ್ಗೆ ಸಂಬಂಧಪಟ್ಟಂಥ 2 ಹೆಲಿಕಾಪ್ಟರ್ಗಳನ್ನು ಕೂಡ ಕಳಿಸಿಕೊಡಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ನೋಡಿ, ಇಲ್ಲಿಯವರೆಗೂ ಕೂಡ ನೋಡಿ ಅಲ್ಲಿ ಮಳೆ ನಿರಂತರವಾಗಿ ಆಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಸುಮಾರು 400 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಈಗ ಕಳೆದ 1 ಗಂಟೆಯಲ್ಲಿ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ 300 ಮಿಲಿಮೀಟರ್ನಷ್ಟು ಮಳೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಮಳೆ ಏನಾಗ್ತಾ ಇದೆ, ಈ ಮಳೆ ಅಲ್ಲಿನ ರಕ್ಷಣಾ ಕಾರ್ಯಾಚರಣೆಗಳಿಗೆ ರಕ್ಷಣೆಯನ್ನು ಮಾಡೋದು ಕೂಡ ಒಂದಷ್ಟು ಅಡ್ಡಿ ಆಗ್ತಾ ಇದೆ. ಅಷ್ಟು ಸುಲಭವಾಗಿ ಎಲ್ಲರೂ ಕೂಡ ಅಲ್ಲಿ ಅಂದುಕೊಂಡಂತೆ ರಕ್ಷಣಾ ಕಾರ್ಯಾಚರಣೆ ಸುಲಭವಾಗ್ತಾ ಇಲ್ಲ. ಯಾಕೆಂತಂದರೆ ಒಬ್ಬ ವ್ಯಕ್ತಿಯಲ್ಲಿ ತಗಲಾಕೊಂಡಿರ್ತಾನೆ, ಆತನನ್ನು ರೆಸ್ಕ್ಯೂ ಮಾಡೋದಕ್ಕೆ ಸುಮಾರು ಅರ್ಧ ಗಂಟೆ ಕಾಲಾವಕಾಶವನ್ನು ತೆಗೆದುಕೊಳ್ತಾರೆ. ಕೇವಲ ಒಬ್ಬಿಬ್ಬರು ಹೋಗಿ ಆತನನ್ನು ಕರೆದುಕೊಂಡು ಬರೋದಿಲ್ಲ, ಸುಮಾರು 30ರಿಂದ ಒಂದು ರಕ್ಷಣಾ ಪಡೆಯ ತಂಡ ತೆರಳಿ ಆತನ ಬಳಿ ಹೋಗಿ ಆ ಒಂದು ಗುಡ್ಡ ಕುಸಿತದ ಮಧ್ಯಭಾಗದಲ್ಲಿ ಸಿಲುಕಿಕೊಂಡಿದ್ದಂಥ ವ್ಯಕ್ತಿಯನ್ನು ರೆಸ್ಕ್ಯೂ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲಿಗೆ ಸ್ಟ್ರಕ್ಚರನ್ನು ತೊಗೊಂಡು ಹೋಗ್ತಾರೆ, ಸ್ಟ್ರಕ್ಚರನ್ನು ತೊಗೊಂಡೋಗಿ ಆ ಸ್ಟ್ರಕ್ಚರ್ನ ಮೂಲಕ ಆತನನ್ನು ಎತ್ತಿಕೊಂಡು ಬರುವಂಥ ಕೆಲಸಗಳಾಗ್ತಾ ಇದೆ. ಜೊತೆಗೆ ಈ ಮಳೆಯ ನೀರು ಏನು ಹರಿತಾ ಇದೆ, ಆ ಹರಿಯುವಂಥ ಭಾಗದಲ್ಲಿ ಈಗ ಪ್ರಮುಖವಾಗಿ ಗ್ರಾಮಕ್ಕೆ ಗ್ರಾಮವೇ ಮುಳುಗಡೆ ಆಗಿದೆ. ಎಲ್ಲ ಗ್ರಾಮಸ್ಥರನ್ನು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಸ್ಮಿತಾ, ರಿಪಬ್ಲಿಕ್ ಕನ್ನಡ ಟೀಮ್ ಕೂಡ ಈಗ ಅದೇ ಕಡೆ ಆ ಒಂದು ಸ್ಪಾಟ್ಗೆ ಪ್ರಯಾಣ ಮಾಡುವಂಥ ಕೆಲಸವನ್ನು ಮಾಡಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾವು ಕೂಡ ಅಲ್ಲಿಗೆ ರೀಚ್ ಆಗ್ತೀವಿ. ಅಲ್ಲಿಂದ ರಿಪಬ್ಲಿಕ್ ಕನ್ನಡ ಕೂಡ ಒಂದು ಗ್ರೌಂಡ್ ರಿಪೋರ್ಟನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗುತ್ತೆ. ಸ್ಮಿತಾ, ರೈಟ್.